ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಈ ನೂತನ ತಿಂಗಳಿಗಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಕರ್ತನ ಮಹಾಕೃಪೆಯಿಂದ ಕಳೆದ ತಿಂಗಳೆಲ್ಲ ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಮ್ಮೆಲ್ಲ ಕುಟುಂಬಗಳನ್ನ ಕರ್ತನು ಕಾಯ್ದು ಕಾಪಾಡಿ ಈ ನೂತನ ತಿಂಗಳಿನಲ್ಲಿ ನಮ್ಮನ್ನು ತಂದಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಏಕೆಂದ್ರೆ ಕಳೆದ ತಿಂಗಳು ಅನೇಕ ಹೋರಾಟಗಳು ಇರ್ಬೋದು, ಅಥವಾ ಇಕ್ಕಟ್ಟುಗಳಾದ ಪರಿಸ್ಥಿತಿಗಳು ನೀವು ಹಾದು ಬಂದಿರ್ಬೋದು, ಅನೇಕ ವಿಧವಾದ ಬಲಹೀನತೆಗಳು ಇರ್ಬೋದು. ಕರ್ತನ ಎಲ್ಲವುಗಳಿಂದ ತಪ್ಪಿಸಿ ಕಾಪಾಡಿ, ಆತನ ಬೇಟೆಗಾರನ ಬಲೆಯಿಂದಲೂ ಮರಣಕಾರ ವ್ಯಾಧಿಗಳಿಂದಲೂ ತಪ್ಪಿಸಿ ಈ ನೂತನ ತಿಂಗಳನ್ನ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ನೂತನ ತಿಂಗಳಿನಲ್ಲಿ ನಾವು ದೇವರು ಕೊಡುವಂತ ಈ ತಿಂಗಳಿನ ವಾಗ್ದಾನವನ್ನು ನಾವು ಧ್ಯಾನಿಸೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ, ಅದರಲ್ಲಿ 20ನೇ ವಚನ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಎಂಬುದಾಗಿ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಈ ನೂತನ ತಿಂಗಳಿನಲ್ಲಿ ದೇವರು ನಿಮ್ಮನ್ನು ನೋಡಿ, ನನ್ನ ಮಗನೇ, ಮಗಳೇ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣುವುದು ಎಂಬುದಾಗಿ ನಿಮ್ಮನ್ನ ಪ್ರೀತಿಯಿಂದ ನೋಡಿ ಹೇಳ್ತಿದ್ದಾನೆ. ಪ್ರೇರಿ, ಸಂತೋಷ ಅಲ್ವಾ? ಕಳೆದ ತಿಂಗಳಲ್ಲಿ ಯಾವುದೋ ಒಂದು ದುಃಖ ನಿಮ್ಮನ್ನ ಆವರಿಸಿಕೊಂಡಿರಬಹುದು, ಯಾವುದೋ ದುಃಖಕರವಾದ ವಿಷಯಗಳನ್ನು ನೀವು ದಾಟಿ ಹೋಗಿರಬಹುದು, ಯಾವುದೋ ದುಃಖಕರವಾದಂತ ಮಾರ್ಗಗಳಲ್ಲಿ ನೀವು ಹಾದು ಹೋಗಿರಬಹುದು, ಸಂಧಿಸಿರ್ಬೋದು. ಕೆಲವರಿಗೆ ಹೇಳ್ಕೊಳ್ಳುವಂತ ದುಃಖವಾಗಿರ್ಬೋದು, ಅಥವಾ ಹೇಳ್ಕೊಳಕ್ ಆಗ್ತಿರಂತ ದುಃಖಗಳ ಪರಿಸ್ಥಿತಿಯನ್ನ ನೀವು ಹಾದು ಹೋಗಿರಬಹುದು, ಅಥವಾ ಯಾವುದೋ ಒಂದು ದುಃಖ ನಿಮ್ಮ ಮನಸ್ಸನ್ನ ಮುರಿಯಲ್ಪಟ್ಟಿರಬಹುದು, ಯಾವುದೋ ಒಂದು ದುಃಖದಲ್ಲಿ ನೀನು ಕುಗ್ಗಿ ಹೋಗಿರಬಹುದು. ನಿನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನನ್ನ ಮಗನೇ, ಮಗಳೇ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣುವುದು ಎಂಬುದಾಗಿ. ಪ್ರೈಸ್ ಲಾರ್ಡ್. ನೀವು ದುಃಖಿಸುವಂತ ದಿನಗಳು ಕೊನೆಗಾಣ್ತದಂತೆ. ಹಾಗಾದ್ರೆ ಈ ನೂತನ ತಿಂಗಳಲ್ಲಿ ಸ್ವಾಮಿ ಹೇಳ್ತಿದ್ದಾನೆ, ನಿಮ್ಮ ದುಃಖವು ಹೋಗಿ ಆನಂದವು ಬರ್ತದೆ ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾಗಿ ಯಾವ ವಿಷಯಕ್ಕಾಗಿ ನೀವು ದುಃಖ ಪಟ್ಟಿರಬಹುದು? ಒಂದು ವೇಳೆ ಆತ್ಮಿಕ ವಿಷಯದಲ್ಲಿ ದುಃಖ ಪಟ್ಟಿದ್ದೀರಾ, ಆತ್ಮಿಕದಲ್ಲಿ ನಷ್ಟಪಟ್ಟು, ಅಯ್ಯೋ ನನ್ನ ಆತ್ಮಿಕ ಜೀವಿತ ಈ ತರ ಆಗೋಯ್ತಲ್ಲ ಎಂಬುದಾಗಿ ನೀವು ಕಳೆದ ತಿಂಗಳಲ್ಲಿ ಬಹಳ ವೇದನೆ ಪಟ್ಟಿರಬಹುದು. ಒಂದು ವೇಳೆ ದುಃಖ ಪಟ್ಟಿರಬಹುದು, ದುಃಖದ ಕಾರ್ಯಗಳಲ್ಲಿ ನೀವು ಹಾದು ಹೋಗಿರಬಹುದು. ಈ ಸ್ವಾಮಿ ನಿಮ್ಮ ನೋಡ್ತಿದ್ದಾನೆ, ನೀನು ದುಃಖಿಸುವಂತ ದಿನಗಳು ಕೊನೆಗಾಗ್ತದೆ. ಆತ್ಮಿಕ ಜೀವಿತದಲ್ಲಿ ನಿಮಗಿರುವಂತಹ ಹೋರಾಟಗಳ ಮೇಲೆ ಕರ್ತನ ಜಯ ಕೊಡುತ್ತಾನೆ. ಯಾವ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ನೀವು ಒಂದು ವೇಳೆ ದುಃಖಿಸುತ್ತಾ ಕೂತಿದ್ರು, ನನಗೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ನನ್ನ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಆಗ್ತಾ ಇಲ್ಲ, ನಾನು ನಿಜವಾಗ್ಲೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಕ್ ಆಗ್ತಿಲ್ಲ, ಅಥವಾ ನಾನು ಪರಿಶುದ್ಧತೆಯಲ್ಲಿ ನಡೆಯಲಿಕ್ಕೆ ಆಗ್ತಿಲ್ಲ, ನಾನು ದೇವರ ಅನ್ಯೋನ್ಯತೆಯಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ, ನಾನು ದೇವರ ಮೆಚ್ಚುಗೆಯಾದ ಜೀವಿತನ ಜೀವಿಸೋದಕ್ಕೆ ನನ್ನ ಕೈಯಲ್ಲಿ ಆಗದೆ ನಾನು ಆಗಾಗ ತಪ್ಪಾದ ವಿಷಯಗಳಲ್ಲಿ ಬಿದ್ದೋಗ್ತಾ ಇದ್ದೀನಿ, ಅಥವಾ ನಾನು ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ನನ್ನ ನಂಬಿಕೆಯಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ ಎಂಬುದಾಗಿ ದುಃಖ ನಿಮ್ಮೊಳಗಡೆ ಇರಬಹುದು. ಪ್ರೇರೆ, ಒಂದ್ ವೇಳೆ ಇಂಥ ದುಃಖಗಳು ನೀವು ಹಾದು ಬಂದಿರ್ಬೋದು. ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣುವುದು ಎಂಬುದಾಗಿ. ಅಂದ್ರೆ ನಿಮಗೆ ಆತ್ಮಿಕವಾಗಿ ನಿಮಗೆ ಸಹಾಯ ಮಾಡ್ತಾನೆ. ಯಾವ ವಿಷಯದಲ್ಲಿ ನಾನು ನಿಲ್ಲಬೇಕು, ನಾನು ಪ್ರಾರ್ಥಿಸ್ಬೇಕು, ಪರಿಶುದ್ಧವಾಗಿರ್ಬೇಕು, ಆಗಿರಕ್ ಆಗ್ತಿಲ್ವಲ್ಲ ಎಂಬುದಾಗಿ ನೀನು ಆತ್ಮಿಕ ವಿಷಯದಲ್ಲಿ ದೇವರ ಜೊತೆಯಲ್ಲಿ ಜೀವಿಸುವುದಕ್ಕಾಗಿ ನೀನು ದುಃಖ ಪಡ್ತಿದ್ಯೋ, ಕರ್ತನ ನೋಡಿ ನಿನಗೆ ಹೇಳ್ತಿದ್ದಾನೆ, ನನ್ನ ಮಗನೇ, ಮಗಳೇ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತದೆ ಎಂಬುದಾಗಿ. ಯಾಕೆಂದ್ರೆ ಕರ್ತ ನಿಮಗೆ ಸಹಾಯ ಮಾಡ್ಲಿಕ್ಕಿದ್ದಾನೆ. ನೀನು ಆತ್ಮಿಕ ವಿಷಯದಲ್ಲಿ ಬಲಗೊಳ್ಳುವುದಕ್ಕೆ, ನೀನು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ, ನೀನು ಪ್ರಾರ್ಥನೆಯಲ್ಲಿ ಜೀವಿಸುವುದಕ್ಕಾಗಿ, ನೀನು ಆಧ್ಯಾತ್ಮಿಕದಲ್ಲಿ ವೃದ್ಧಿ ಹಾಕುವುದಕ್ಕಾಗಿ, ಮತ್ತು ದೇವರ ವಚನಕ್ಕೆ ವಿಧೇಯರಾಗಿ ವಚನದ ಪ್ರಕಾರ ನಡೆಯುವುದಕ್ಕಾಗಿ, ಮತ್ತೆ ಪವಿತ್ರಾತ್ಮನಿಂದ ನೀನು ತುಂಬಿಸಲ್ಪಟ್ಟು ಆತ್ಮಿಕವಾದಂತ ಪವಿತ್ರಾತ್ಮನಲ್ಲಿ ಕೃಪಾವರಗಳನ್ನ ಹೊಂದಿಕೊಂಡು ಬಲಗೊಳ್ಳುವುದಕ್ಕಾಗಿ ದೇವರು ನಿನಗೆ ಸಹಾಯ ಮಾಡ್ಲಿಕ್ಕಿದ್ದಾನೆ. ಅದಕ್ಕಾಗಿ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣುವುದು ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಅಷ್ಟು ಮಾತ್ರ ಅಲ್ಲದೆ, ನೀವು ಒಂದು ವೇಳೆ ಯಾವುದೋ ವಿಧವಾದ ಶಾರೀರಿಕವಾದ ದುಃಖದಲ್ಲಿರಬಹುದು, ಶರೀರದಲ್ಲಿ ಯಾವುದೋ ವಿಧವಾದ ಒಂದು ಕಾಯಿಲೆನೋ, ಒಂದು ರೋಗನೋ, ಒಂದು ಬಾಧೆ ನಿಮ್ಮನ್ನ ಬಾಧಿಸ್ತಿರಬಹುದು, ಯಾವುದೋ ವಿಧವಾದಂತ ನೋವು ನಿಮ್ಮನ್ನ ಬಿಡದೆ ಕಾಡ್ತಿರ್ಬೋದು. ಅದಕ್ಕಾಗಿ ನಿಮ್ಮಲ್ಲಿ ದುಃಖ ಇರಬಹುದು. ಒಂದು ವೇಳೆ, ಅಯ್ಯೋ ನನ್ನ ಶರೀರದಲ್ಲಿ ಇಂಥ ಕಾಯಿಲೆ ಬಂದ್ಬಿಡ್ತಲ್ಲ, ಅಯ್ಯೋ ಇಂಥ ನೋವು ಬರ್ತಾ ಇದೆಯಲ್ಲ, ಅಯ್ಯೋ ಇಂಥ ನೋವು ಹೋಗ್ತಾನೆ ಇಲ್ವಲ್ಲ, ನಾನು ಆಸ್ಪತ್ರೆ ಎಲ್ಲಾ ತೋರಿಸ್ದೆ, ಅಯ್ಯೋ ನಾನು ಪ್ರಾರ್ಥನೆ ಮಾಡಿಕೊಂಡೆ, ಅಯ್ಯೋ ಆದ್ರೂ ಕೂಡ ನನ್ನ
ನೋವು ಹೋಗ್ತಾನೆ ಇಲ್ವೇ, ಈ ಕಾಯಿಲೆ ಹೋಗ್ತದೋ ಇಲ್ವೋ, ಅದಕ್ಕಾಗಿ ನಾನು ಬಾಧೆ ಪಡ್ತಾ ಇದ್ದೀನಲ್ಲ ಅಂತ ಹೇಳಿ ಒಂದು ವೇಳೆ ಆರೋಗ್ಯ ಕುರಿತಾಗಿ, ಒಂದು ವೇಳೆ ಶರೀರದಲ್ಲಿರುವಂತ ನೋವುಗಳ ಕುರಿತಾಗಿ, ವ್ಯಾಧಿಗಳ ಕುರಿತಾಗಿ ಒಂದು ವೇಳೆ ನೀವೇನಾದ್ರೂ ದುಃಖ ಪಡ್ತಾ ಇರಬಹುದು. ಕಳೆದ ತಿಂಗಳಲ್ಲಿ ನಿಮ್ಗೆ ದುಃಖ ಇರಬಹುದು. ಒಂದು ವೇಳೆ ನಿಮ್ಮ ಶರೀರವನ್ನು ಕುರಿತು ನೀವು ದುಃಖ ಪಟ್ಟಿರಬಹುದು. ಸ್ವಸ್ಥತೆ ಇಲ್ಲ, ನೋವುಗಳಿದೆ, ಬಲಹೀನತೆಗಳಿದೆ, ಚಿಂತೆಗಳಿದೆ. ಅಯ್ಯೋ ಏನು ಮಾಡಬೇಕು, ಶರೀರದ ಕೊರತೆಗಳು ಎದ್ದು ಕಾಣ್ತಾ ಇದೆಯಲ್ಲ ಎಂಬುದಾಗಿ ಶಾರೀರಿಕವಾದ ವಿಷಯಗಳಲ್ಲಿ ನೀವು ದುಃಖ ಪಟ್ಟಿರಬಹುದು. ಒಂದು ವೇಳೆ ದುಃಖದ ಮಾರ್ಗದಲ್ಲಿ ಹಾದು ಹೋಗಿರಬಹುದು. ಅದಕ್ಕಾಗಿ ಯೇಸು ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನನ್ನ ಮಗನೇ ಮಗಳೇ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣುತ್ತದೆ ಎಂಬುದಾಗಿ. ಅಲ್ಲೇಲೂಯ. ಹಾಗಾದ್ರೆ ನಿಮ್ಮ ಶರೀರದಲ್ಲಿ ಯಾವ ದುಃಖವಿದೆ, ನಿಮ್ಮ ಶರೀರದಲ್ಲಿ ಯಾವ ವಿಷಯಕ್ಕಾಗಿ ನೀವು ದುಃಖ ಪಡ್ತಿದ್ದೀರಿ, ಯೇಸು ಕ್ರಿಸ್ತ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಿಮ್ಮ ದುಃಖವು ಹೋಗಿ ಆನಂದವು ಬರ್ತದೆ ಎಂಬುದಾಗಿ. ಅಲ್ಲೇಲೂಯ. ನಿಮ್ಮ ಶರೀರದಲ್ಲಿ ವ್ಯಾಧಿ ಇದ್ರೆ ಕರ್ತ ನಿಶ್ಚಯವಾಗಿ ತನ್ನ ಬಾಸುಂಡೆಗಳಿಂದ ನಿಮ್ಮನ್ನು ಮುಟ್ಟು ಗುಣಪಡಿಸ್ತಾನೆ. ಈ ತಿಂಗಳು ನಿಮ್ಮಲ್ಲಿರುವಂತ ನೋವುಗಳನ್ನು ಆತನು ತೆಗಿತಾನೆ. ನಿಮ್ಮ ತಲೆನತ್ತಿನ ಕಾಲಂಗಾಲವರೆಗೂ ಆತನು ಸ್ವಸ್ಥಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿನ್ನ ಶರೀರದಲ್ಲಿರುವಂತ ಎಲ್ಲಾ ಬಲಹೀನತೆಗಳ ಕುರಿತಾಗಿ, ವ್ಯಾಧಿಗಳ ಕುರಿತಾಗಿ, ನೋವುಗಳ ಕುರಿತಾಗಿ, ಅಥವಾ ನಿನ್ನ ಶರೀರಕ್ಕೆ ಬೇಕಾಗಿರೋ ಅಗತ್ಯತೆಗಳ ಕುರಿತಾಗಿ, ನಿನ್ನ ಶರೀರಕ್ಕೆ ಬೇಕಾಗಿರುವ ಅವಶ್ಯಕತೆಗಳಿಗೆ ಕುರಿತಾಗಿ ನೀನು ದುಃಖಿಸ್ತಾ ಇರಬಹುದು. ಮಗಳೇ, ನಿನ್ನ ದುಃಖ ಹೋಗಿ ಆನಂದವು ಬರ್ತದೆ ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ. ಹಾಗಾದ್ರೆ ನಿಮ್ಮ ಚಿಂತೆ ಭಾರವನ್ನು ಯೇಸುವಿನ ಕೈಯಲ್ಲಿ ಒಪ್ಪಿಸಿ ಈ ವಾಗ್ದಾನವನ್ನು ನಂಬಿ, ಸ್ವಾಮಿ ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತದೆ ಅಂತ ಹೇಳಿದೆಯಲ್ಲ, ನನ್ನ ಶರೀರದಂತೆ ಈ ನೋವೆಲ್ಲ ನೀನು ತೆಗೆದಾಕಿದೆಯಪ್ಪ, ನನ್ನ ಗುಣಪಡಿಸಿದೆ ಎಂಬುದಾಗಿ ನೀವು ನಂಬಿ ಪ್ರಾರ್ಥಿಸಿ, ನಿಶ್ಚಯವಾಗಿ ವಾಗ್ದಾನ ನಿಮ್ಮ ದುಃಖವು ಹೋಗಿ ಆನಂದವನ್ನು ಕೊಂಡು ಬರ್ತದೆ ಪ್ರೇರೆ. ಅಷ್ಟು ಮಾತ್ರವಲ್ಲದೆ ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತದೆ ಎಂಬುದಾಗಿ. ಒಂದು ವೇಳೆ ಯಾವುದೋ ಒಂದು ವಿಷಯಗಳಿಗಾಗಿ ಬಹಳ ದಿನದಿಂದ ನಿಮ್ಮಲ್ಲಿ ದುಃಖ ಇರಬಹುದು, ಬಹಳ ತಿಂಗಳಾನುಗಟ್ಲೆ ನಿಮ್ಗೆ ಕೆಲವೊಂದು ದುಃಖ ಇರಬಹುದು. ಎಷ್ಟೆಂತೋ ವಿಷಯಗಳನ್ನ ದೇವರು ಬಗೆಹರಿಸಿದ್ರು, ನಮ್ಗೆ ಸಹಾಯ ಮಾಡಿದ್ರು. ಆದ್ರೆ ಒಂದು ವಿಷಯಕ್ಕಾಗಿ ನಾನು ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ವಿಷಯದಲ್ಲಿ ನನ್ನ ಮನಸ್ಸು ಮುರಿಯಲ್ಪಟ್ಟಿದೆ, ಈ ವಿಷಯಕ್ಕಾಗಿ ನಾನು ಬಹಳ ಕಣ್ಣೀರು ಸುರಿಸ್ತಾ ಇದ್ದೀನಿ, ನನ್ನ ಮನಸ್ಸು ಗಾಯವಾಗಿದೆ, ದೇವರ ವಿಷಯದಲ್ಲಿ ಖಂಡಿತ ಸಹಾಯ ಮಾಡ್ತಾನ ಎಂಬುದಾಗಿ ಬಹಳ ದಿನದಿಂದ ಯಾವುದೋ ಒಂದು ದುಃಖ ನಿನ್ನ ಮನಸ್ಸಲ್ಲಿ ಇರಬಹುದು. ಯಾವುದೋ ಕಾರ್ಯಗಳಿಗಾಗಿ ನೀವು ನಿರೀಕ್ಷಿಸಿ ಆ ವಿಷಯಗಳು ನಡೀತದೋ ಇಲ್ವೋ ಎಂಬುದಾಗಿ ಯೋಚನೆ ಉಳ್ಳವರಾಗಿ ಒಂದು ವೇಳೆ ದುಃಖದಲ್ಲಿರಬಹುದು. ಪ್ರಿಯರೇ, ನೀವು ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಮಗನೇ ಮಗಳೇ, ಭಯಪಡಬೇಡ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತದೆ ಎಂಬುದಾಗಿ. ಅದು ಎಷ್ಟು ವರ್ಷದ ಹಳೆದಾದ ದುಃಖ ನಿಮ್ಮಲ್ಲಿ ಇರಬಹುದು, ಎಷ್ಟು ತಿಂಗಳಿನ ದುಃಖವು ನಿಮ್ಮ ಬಳಿಯಲ್ಲಿ ಇರಬಹುದು, ಅಥವಾ ನಿಮ್ಮ ಕುಟುಂಬ ಪರಿಸ್ಥಿತಿಯಲ್ಲಿ ಇರಬಹುದು. ಯೇಸು ಸ್ವಾಮಿ ಈ ತಿಂಗಳು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಮಗನೇ ಮಗಳಿನ ದುಃಖ ಹೋಗಿ ಆನಂದವೂ ಬರ್ತದೆ ಎಂಬುದಾಗಿ. ನೀನು ದುಃಖ ಹೋಗಿ ಆನಂದವೂ ಬರ್ತದಂತೆ. ಹಾಲೆಲೂಯ. ಹಾಗಾದ್ರೆ ಇಷ್ಟು ತಿಂಗಳುಗಳ ಕಾಲ ನೀವು ನಿರೀಕ್ಷಿಸಿಕೊಂಡಿದ್ದು, ಇಷ್ಟು ತಿಂಗಳುಗಳ ಕಾಲ ಪ್ರಾರ್ಥನೆಯಲ್ಲಿ ಕಾದಿದ್ದು, ಕರ್ತನೇ ದುಃಖವನ್ನ ತೆಗೆದಾಕು, ಕರ್ತನೇ ದುಃಖಕ್ಕೆ ಒಂದು ಉತ್ತರವನ್ನು ಕೊಡು ಎಂಬುದಾಗಿ ಯಾವ ವಿಷಯಕ್ಕಾಗಿ ನೀವು ಪ್ರಾರ್ಥಿಸ್ತಿದ್ರು, ಕಾದಿದ್ರು, ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನನ್ನ ಮಗನೇ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತಾ ಇದೆ. ಹಲ್ಲೆಲೂಯಾ. ದೀರ್ಘಕಾಲ ದುಃಖ, ಅಯ್ಯೋ ನನ್ನ ಯಜಮಾನರ ವಿಷಯದಲ್ಲಿ, ಅಯ್ಯೋ ನನ್ನ ಮಕ್ಕಳ ವಿಷಯದಲ್ಲಿ, ಅಥವಾ ನನ್ನ ತಂದೆ ತಾಯಿಗಳ ವಿಷಯದಲ್ಲಿ, ಅಯ್ಯೋ ನನ್ನ ಭವಿಷ್ಯದ ವಿಷಯದಲ್ಲಿ, ಅಯ್ಯೋ ನನ್ನ ಕೆಲಸ ಕಾರ್ಯಗಳ ವಿಷಯದಲ್ಲಿ, ನಾನು ಸಾಲದ ವಿಷಯದಲ್ಲಿ ನಾನು ಬಹಳ ದಿನದಿಂದ ದುಃಖ ಪಡ್ತಾ ಇದ್ದೆ. ಅಯ್ಯೋ ಯಾರಾದ್ರೂ ನನಗೆ ಸಹಾಯ ಮಾಡ್ತಾರ, ಅಯ್ಯೋ ಯಾರು ನನಗೆ ಸಹಾಯ ಮಾಡ್ತಾರೆ, ಕರ್ತನೇ ನಾನು ನಿನ್ನನ್ನೇ ನಂಬಿಕೊಂಡಿದ್ದೇನೆ, ಈ ದುಃಖ ಹೇಗಾದ್ರೆ ದುಃಖದಿಂದ ನಾನು ಹೊರಗಡೆ ತೆಗೆದುಕೊಂಡು ಬಾ, ಹೇಗಾದ್ರೂ ನನಗೆ ಸಹಾಯ ಮಾಡು ಎಂಬುದಾಗಿ ಬಹಳ ದಿನದಿಂದ ನಾನು ದುಃಖ ಪಡ್ತಿದ್ದೆ ಎಂಬುದಾಗಿ ನೆನೆಸ್ತಿದ್ದೀರಾ, ಆಲೋಚಿಸ್ತಿದ್ದೀರಾ? ಹೌದು, ನೀವು ಪಟ್ಟಂತ ಆ ದುಃಖದ ಸಂಗತಿಗಾಗಿನೇ ಸ್ವಾಮಿ ನಿಮ್ಮ ನೋಡಿ ಮಾತನಾಡ್ತಿದ್ದಾನೆ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತದೆ ಎಂಬುದಾಗಿ. ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತಾ ಇದೆ. ಅದು ಎಷ್ಟು ವರ್ಷದ ಹಳೆ ದುಃಖ ನಿನ್ನ ಮನಸ್ಸಲ್ಲಿತ್ತು. ಕೆಲವರು ಮನೇಲಿ ಇರೋರ್ಗೆ ಹೇಳ್ಕೊಳಕ್ ಆಗದೆ ಇರೋ ದುಃಖ ನಿಮ್ಮ ಮನಸ್ಸಲ್ಲಿ ಇರಬಹುದು ಒಂದು ವೇಳೆ, ಅಥವಾ ನಿನ್ನ ಗಂಡನಿಗೆ, ಹೆಂಡತಿಗೆ, ಮಕ್ಕಳಿಗೆ, ಎತ್ತೋರಿಗೆ ಹೇಳ್ಕೊಳಕ್ ಆಗದೆ ಇರುವಂತ ಸಹೋದರ ಒಡಹುಟ್ಟದವ್ರಿಗೆ ಹೇಳ್ಕೊಳಕ್ ಆಗದೆ ಇರುವಂತ ದುಃಖ ನಿನ್ನ ಹೃದಯದಲ್ಲಿ ಇರಬಹುದು ಒಂದು ವೇಳೆ. ಆ ಬಹಳ ದಿನದಿಂದ ನಿನ್ನಲ್ಲಿ ದುಃಖ ಇರಬಹುದು. ಹೆಂಗಾರು ಮಾಡಿ ಕರ್ತನ ಈ ಕಾರ್ಯಗಳಲ್ಲಿ ನನಗೆ ಒಂದು ಬಿಡುಗಡೆ ಕೊಡಬೇಕು, ಒಂದು ಜಯವನ್ನು ಕೊಡಬೇಕು, ಈ ತಡೆಯನ್ನ ಮುರಿಬೇಕು, ಹೇಗಾದ್ರೂ ದೇವರು ನನಗೆ ಒಂದು ಉನ್ನತವಾದ ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ಯಾವುದೋ ಒಂದು ಕಾರ್ಯವನ್ನ ನೀವು ನಿರೀಕ್ಷಿಸಿಕೊಂಡು ದುಃಖದಿಂದ ಬಹಳ ದಿನದಿಂದ ನೀವು ಇರಬಹುದು ಪ್ರೇರೆ. ಅದೆಲ್ಲವನ್ನ ನೆನೆಸಿ ಕರ್ತನು ನಿನ್ನ ದುಃಖವನ್ನ ನೋಡಿ ಸ್ವಾಮಿ ನಿನಗೆ ವಾಗ್ದಾನ ಮಾಡ್ತಿದ್ದಾನೆ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತಾ ಇದೆ. ಇವತ್ತು ಎಂಡಿಂಗ್. ಸ್ವಾಮಿ ನೂತನ ತಿಂಗಳಲ್ಲಿ ನಿನ್ನ ದುಃಖಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡ್ಲಿಕ್ಕಿದ್ದಾನೆ. ನಿನ್ನ ದುಃಖ ಹೋಗಿ ನಿನ್ನ ಮುಖದಲ್ಲಿ ಆನಂದವನ್ನು ಆತನು ಕಾಣುವಂತೆ ಮಾಡ್ತಿದ್ದಾನೆ. ನೀನು ದುಃಖಿಸುವಂತ ದಿನಗಳು
ಈ ನೂತನ ತಿಂಗಳಲ್ಲಿ ಕರ್ತನು ನಿನ್ನಿಂದ ತೆಗೆದಾಕ್ತಿದ್ದಾನೆ. ನಿನ್ನ ಮನಸ್ಸಿಂದ ಆ ದುಃಖವನ್ನ ತೆಗೆದಾಕ್ತಿದ್ದಾನೆ. ನಿನ್ನ ಮನೆಯಿಂದ ಆ ದುಃಖವನ್ನ ತೆಗೆದಾಕ್ತಿದ್ದಾನೆ. ನಿನ್ನ ಭವಿಷ್ಯದಿಂದ ಆ ದುಃಖವನ್ನ ದೇವರು ತೆಗೆದಾಕ್ತಿದ್ದಾನೆ. ನಿನ್ನ ಮಕ್ಕಳಲ್ಲಿ ವಿಷಯದಲ್ಲಿ ಕುರಿತಿರುವಂತಹ ದುಃಖವನ್ನ ತೆಗೆದಾಕ್ತಿದ್ದಾನೆ. ನಿನಗೆ ಮರಣದ ಕುರಿತಾಗಿರೋ ದುಃಖವನ್ನ ಕರ್ತನು ತೆಗೆದಾಕ್ತಿದ್ದಾನೆ. ವ್ಯಾಧಿಗಳಲ್ಲಿ ಇರುವಂತಹ ದುಃಖವನ್ನ ಕುರಿತು ದೇವರು ತೆಗೆದಾಕ್ತಿದ್ದಾನೆ. ನಿನ್ನ ಹಣದ ವಿಷಯದಲ್ಲಿರುವ ದುಃಖವನ್ನ ಅದನ್ನು ತೆಗೆದಾಕ್ತಾ ಇದ್ದಾನೆ. ಕರ್ತನು ನಿನಗೊಂದು ದೊಡ್ಡ ಸಂತೋಷವನ್ನ ಈ ತಿಂಗಳಲ್ಲಿ ಕೊಡ್ಲಿಕ್ಕೆ ಹೋಗ್ತಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನೀನು ದುಃಖಿಸುವ ದಿನಗಳು ಕೊನೆಗಾಣ್ತಾ ಇದೆ. ಒಂದು ವೇಳೆ ನೀವು ಕುಟುಂಬ ವಿಷಯದಲ್ಲಿ ದುಃಖ ಪಡ್ತಿರ್ಬೋದು, ಕೆಲಸ ಮಾಡುವ ಸ್ಥಳದಲ್ಲಿ ದುಃಖ ಪಡ್ತಿರ್ಬೋದು. ಅಯ್ಯೋ, ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಎಲ್ಲಾರು ನನ್ನ ಆಡ್ಕೊಳ್ತಿದ್ದಾರೆ. ಯೇಸು ಸ್ವಾಮಿ ನಂಬಿದ್ರ ನಿಮಿತ್ತ, ಪ್ರಾರ್ಥನೆ ಮಾಡ್ತಿರೋ ನಿಮಿತ್ತ, ನಾನು ದೇವರ ಆಲಯಕ್ಕೆ ಹೋಗ್ತಿರೋ ನಿಮಿತ್ತವಾಗಿ ನನ್ನ ಎಲ್ಲಾರು ಹೀಯಾಳಿಸ್ತಿದ್ದಾರೆ. ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ನನ್ನ ತಲೆ ತಗ್ಗಿಸಲ್ಪಡ್ತೈತೆ, ಅನೇಕ ವಿಧವಾದ ಚುಚ್ಚು ಮಾತುಗಳಿಂದ ನನ್ನನ್ನು ದುಃಖ ಪಡಿಸ್ತಿದ್ದಾರೆ ಎಂಬುದಾಗಿ ನೀವು ನೆನೆಸಿರ್ಬೋದು. ಒಂದು ವೇಳೆ ಆ ದುಃಖದಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಅಂತ ಪರಿಸ್ಥಿತಿಯಲ್ಲಿ ನೀವು ಒಂದು ವೇಳೆ ಕೆಲಸ ಮಾಡುವ ಸ್ಥಳದಲ್ಲಿ ಇಂಥ ಪರಿಸ್ಥಿತಿ ಎದುರಾಗಿರ್ಬೋದು ನಿಮಗೆ, ಅಥವಾ ನೀವು ವಾಸ ಮಾಡ್ತಿರೋ ಕುಟುಂಬದಲ್ಲಿ ಯಾವುದೋ ಒಂದು ದುಃಖ ನಿಮ್ಮ ಜೀವಿತದಲ್ಲಿ ಕಾಡ್ತಾ ಇರ್ಬೋದು. ಅಯ್ಯೋ, ಇದಕ್ಕೆ ಪರಿಹಾರವೇ ಇಲ್ಲವೇ, ಇದಕ್ಕೆ ಯಾವಾಗ ಅಂತ್ಯವಾಗ್ತದೋ, ಈ ದುಃಖ ನಮ್ಮ ಮನೆಯನ್ನ ನನ್ನನ್ನ ಬಿಟ್ಟು ಯಾವಾಗ ಹೋಗ್ತದೆ ಎಂಬುದಾಗಿ ನೀವು ನೆನೆಸ್ತಾ ಇರ್ಬೋದು. ಆ ದಿನ ಬಂದಿದೆ. ಆ ದಿನ ಈ ದಿನವೇ, ಆ ತಿಂಗಳು ಈ ತಿಂಗಳೇ ಆಗಿದೆ. ಅದಕ್ಕೆ ಕರ್ತನು ನಿಮ್ಮ ನೋಡಿ ಹೇಳ್ತಿದ್ದಾನೆ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತದೆ ಎಂಬುದಾಗಿ ಪ್ರೇರೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಕರ್ತ ನಿಮ್ಮ ತಲೆಯನ್ನು ಎತ್ತಲಿಕ್ಕೆ ಹೋಗ್ತಿದ್ದಾನೆ, ನಿಮ್ಮನ್ನ ಸನ್ಮಾನಿಸ್ಲಿಕ್ಕೆ ಹೋಗ್ತಿದ್ದಾನೆ. ಎಲ್ಲಿ ನೀವು ದುಃಖ ಪಟ್ಟರು ಅಲ್ಲೇ ನಿಮಗೆ ಆನಂದವನ್ನು ಉಂಟು ಮಾಡ್ಲಿಕ್ಕಿದ್ದಾನೆ, ಅಲ್ಲೇ 2ರಷ್ಟು ಮಾನವನ್ನ ಕೊಡ್ಲಿಕ್ಕಿದ್ದಾನೆ. ಎಲ್ಲಿ ದುಃಖವನ್ನು ನೋಡ್ತಾ ನೋಡ್ತಾ ಚಿಂತೆ ಮಾಡಿ ಮಾಡಿ ನಂಬಿಕೆಯನ್ನ ಕಳ್ಕೊಂಡು ಸೋತು ಹೋಗ್ತಾ ಪ್ರಾರ್ಥನೆಯನ್ನ ಬಿಟ್ಟು ಆ ದುಃಖವನ್ನೇ ಆಲೋಚನೆ ಮಾಡಿಕೊಂಡು ಕೂತಿದಂತ ಮನೆಯಲ್ಲಿ ಕರ್ತನ ಸಂತೋಷವನ್ನು ಕೊಡ್ಲಿಕ್ಕೆ ಹೋಗ್ತಿದ್ದಾನೆ. ಕರ್ತನ ದುಃಖವನ್ನ ತೆಗೆದಾಕ್ಲಿಕ್ಕೆ ಹೋಗ್ತಿದ್ದಾನೆ. ಆ ದುಃಖದ ದುರಾತ್ಮಗಳನ್ನ ನಿನ್ನ ಜೀವಿತವನ್ನ ನಿನ್ನ ಕುಟುಂಬವನ್ನ ಬಿಟ್ಟು ಹೋಗುವಂತೆ ದೇವರು ಮಾಡ್ತಾ ಇದ್ದಾನೆ. ಆ ದುಷ್ಟ ಆತ್ಮವು ನಿನ್ನನ್ನು ಬಿಟ್ಟು ನಾಚಿಕೆ ಪಟ್ಟು ಹೋಗ್ತಾ ಇದೆ. ನಿನಗೊಂದು ದೊಡ್ಡ ಸಮಾಧಾನವು, ನಿನಗೆ ದೊಡ್ಡ ಆನಂದವು ಕರ್ತನ ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಲ್ಲಿ ಈಗ ಹಾಕುತ್ತಿದ್ದಾನೆ, ಈಗ ಕಳಿಸ್ತಿದ್ದಾನೆ ನಿನ್ನ ಮನಸ್ಸಲ್ಲಿ. ಈಗ ಆ ದೊಡ್ಡ ಸಂತೋಷವು, ಸಮಾಧಾನವು ಈಗ ನಿಮ್ಮಲ್ಲಿ ಇಳಿದು ಬರ್ತಾ ಇದೆ ಪ್ರೇ, ಈಗ ನಿಮ್ಮಲ್ಲಿ ಇಳಿದು ಬರ್ತಾ ಇದೆ. ಹಲ್ಲೆಲೂಯಾ. ಯಾವುದೋ ಒಂದು ದುಃಖ, ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದ್ದೀನಿ, ಯಾವ್ದ್ರಲ್ಲೂ ಕೊರತೆ ಇಲ್ಲ, ಆದ್ರೂ ನನ್ಗೆ ಯಾವ್ದೋ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ, ನಾನು ಇದ್ಕಿದ್ದಂಗೆ ನನ್ನಲ್ಲಿ ಒಂದು ದುಃಖ ಪಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಒಂದು ವೇದನೆ, ನನ್ನ ಮನಸ್ಸಲ್ಲಿ ಏನೋ ಒಂದು ದುಃಖ ಅಂತ ಹೇಳಿ ದುಃಖ ಪಡ್ತಿದ್ದೀರಾ? ಪರಿಶುದ್ಧಾತ್ಮನ ನಿನ್ನ ವಿಷಯದಲ್ಲಿ ನಿಮ್ಮಲ್ಲಿ ಇದ್ದುಕೊಂಡು ದುಃಖ ಪಡ್ತಿದ್ದಾನೆ. ಒಂದು ವೇಳೆ ನಿನ್ನ ಆತ್ಮಿಕ ಜೀವಿತ ನಷ್ಟಪಟ್ಟಿರಬಹುದು, ನೀನ್ ದೇವರ ಚಿತ್ತಕ್ಕೆ ಅವಿದ್ಯರಾಗಿ ಪಾಪದ ಮಾರ್ಗದಲ್ಲಿ ಓಡಿ ಹೋಗ್ತಾ ಇರ್ಬೋದೇನೋ, ಅದಕ್ಕಾಗಿ ಪವಿತ್ರಾತ್ಮ ನಿನ್ನಲ್ಲಿ ದುಃಖಿಸ್ತಾ ಇರ್ಬೋದು. ರೋಮ 8:26 ಹೇಳ್ತದೆ, ಪವಿತ್ರಾತ್ಮನು ತಾನೇ ನಮ್ಮ ಆಸಕ್ತಿಯನ್ನು ನೋಡಿ ಮಾತಿಲ್ಲದಂತ ನರಳುವಿಕೆಯಲ್ಲಿ ನಮಗಾಗಿ ಪ್ರಾರ್ಥಿಸ್ತಾನೆ ಎಂಬುದಾಗಿ. ಹಾಗಾಗಿದ್ದೇನೆ ಆತನ ಮಾತಿಲ್ಲದ ನರಳುವಿಕೆಯಲ್ಲಿ ನಿನ್ನನ್ನು ಕುರಿತಾಗಿ, ನಿನ್ನ ಆತ್ಮ ನಾಶ ಆಗ್ತಾ ಇರೋದ್ ಕುರಿತಾಗಿ, ನೀನ್ ದೇವರ ಸನ್ನಿಧಿಯಿಂದ ದೂರ ಆಗ್ತಾ ಇರೋದನ್ನ ಕುರಿತಾಗಿ, ನೀನು ಪ್ರಾರ್ಥನೆಯಿಂದ, ಪರಿಶುದ್ಧತೆಯಿಂದ, ದೇವರ ವಾಕ್ಯವನ್ನ ಕೇಳುವುದರಿಂದ ದೂರ ಆಗ್ತಾ ಇರೋದ್ರಿಂದ, ನೀನು ಸೈತಾನನಿಗೆ ಅಧೀನರಾಗಿ ಪಾಪದ ಕಡೆಗೆ ಓಡಿ ಹೋಗ್ತಾ ಇರೋದ್ರಿಂದ ಪರಿಶುದ್ಧಾತ್ಮ ನಿನ್ನೊಳಗಡೆ ದುಃಖ ಪಡ್ತಾ ಇರಬಹುದೇನು? ಅಥವಾ ಒಂದು ವೇಳೆ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳು, ನಿನ್ನ ಸ್ನೇಹಿತರು, ನಿನ್ನ ಬಂಧುಗಳು ಯೇಸುವನ್ನ ನಂಬದೇ ಇದ್ದವರು ನರಕಕ್ಕೆ ಹೋಗ್ತಾ ಇರೋದನ್ನ ಕುರಿತು, ಅವರು ಅನುಭವಿಸ್ತಿರೋ ವೇದನೆ ಕುರಿತಾಗಿ ನಿನ್ನೊಳಗಡೆ ಕರ್ತನು ದುಃಖ ಪಡ್ತಿರ್ಬೋದು. ಅವ್ರಿಗಾಗಿ ನೀನು ಪ್ರಾರ್ಥಿಸು, ಅವ್ರಿಗಾಗಿ ನೀನು ನನ್ನ ಶುಭ ಸಂದೇಶವನ್ನ ಸಾರು ಎಂಬುದಾಗಿ ದುಃಖ ಪಡ್ತಿರ್ಬೋದು. ಒಂದು ವೇಳೆ ನಿನ್ನ ಒಳಗಿರುವಂತ ದುಃಖಕ್ಕೆ ಕಾರಣವೇನು ಎಂಬುದಾಗಿ ತಿಳ್ಕೊಳ್ಳಿ. ಹಲ್ಲೆಲೂಯಾ. ದುಃಖವು ಅನೇಕ ವಿಷಯವಾಗಿ, ಅನೇಕ ವಿಧವಾದ ದುಃಖಗಳು ನಮಗೆ ಎದುರಾಗ್ತದೆ. ಕೆಲವು ಸಾರಿ ಪಾಪದಿಂದ ದುಃಖ ಬರ್ತದೆ. ಪಾಪ ಚೆನ್ನಾಗಿರ್ತದೆ ಮಾಡುವಾಗ, ಆ ಪಾಪ ಮಾಡಿದ ಮೇಲೆ ನಮಗೊಂದು ಪ್ರಾಯಶ್ಚಿತವಾದ ಪಶ್ಚಾತ್ತಾಪದ ದುಃಖ ಉಂಟಾಗ್ತದೆ. ಅಯ್ಯೋ, ಆ ದುಃಖ ವೇದನೆಯನ್ನು ಉಂಟು ಮಾಡ್ತದೆ ಅಲ್ವಾ? ಅದಕ್ಕೆ ಪೌಲು ಹೇಳ್ತಾನೆ, ನೀವು ಸ್ವಲ್ಪ ಕಾಲ ದುಃಖ ಪಟ್ಟಿತ್ತು ಒಳ್ಳೇದೇ ಆಯ್ತು, ಕಾರಣ ಅದು ನಿಮ್ಮನ್ನ ಮಾನಸಾಂತರಕ್ಕೆ ನಡೆಸ್ತದೆ ಅಂತ. ಆದ್ರಿಂದ ನಮಗೆ ಆಗುವಂತ ದುಃಖ ಅದು ನಮ್ಮನ್ನ ಬದಲಾವಣೆಗೆ ನಡೆಸಬೇಕು. ಅಂತ ದುಃಖಕ್ಕೆ ನಾವು ದೇವರಿಗೆ ಸ್ತೋತ್ರ ಹೇಳ್ಬೇಕು. ಯಾಕಂದ್ರೆ ನಾವು ಪಾಪದ ಮಾರ್ಗದಲ್ಲಿ ಒಂದು ವೇಳೆ ಜೀವಿಸ್ತಾ ಇದ್ರೆ ಅದನ್ನು ಬಿಟ್ಟು ಬರೋದಕ್ಕೆ ದುಃಖ ಪಟ್ಟು ಹಿಂತಿರುಗಿ ಬರಬೇಕು. ಕರ್ತನ ಚಿತ್ತಕ್ಕೆ ಅವಿದ್ಯರಾಗಿದ್ರೆ ನಾವು ದುಃಖ ಪಟ್ಟು ಒಪ್ಪಿಸಿಕೊಟ್ಟು ಕ್ಷಮಾಪಣೆ ಕೇಳಿ ನಾವು ದುಃಖದಿಂದ ವಾಪಸ್ ಬಂದು ಕರ್ತನ ಸಮ್ಮುಖದಲ್ಲಿ ನಾವು ಸಂಪೂರ್ಣವಾಗಿ ಪಾಪಗಳನ್ನ ವಿಸರ್ಜಿಸಿ ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಒಪ್ಪಿಸಿಕೊಡ್ಬೇಕು ಪ್ರೇರೆ.
ಅನೇಕರಿಗೆ ಅನೇಕ ದುಃಖಗಳು ಇರ್ತದೆ. ಅನೇಕರಿಗೆ ದುಃಖಗಳು ವಿಧ ವಿಧವಾದ ಭಾಗಗಳಲ್ಲಿ ಇರ್ತದೆ. ನೀವು ಯಾವ ವಿಷಯದಲ್ಲಿ ದುಃಖ ಪಡ್ತಿದ್ದೀರೋ, ಯಾವ ಕಾರ್ಯಗಳಲ್ಲಿ ನೀವು ದುಃಖವನ್ನ ಎದುರಿಸ್ತಿದ್ದೀರೋ, ಕರ್ತ ನಿಮ್ಮ ನೋಡಿ ಹೇಳ್ತಿದ್ದಾನೆ, ಈ ತಿಂಗಳು ನನ್ನ ಮಗನೇ ಮಗಳೇ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತದೆ. ನೀನ್ ದುಃಖಿಸುವಂತ ದಿನಗಳು ಕೊನೆಗಾಣ್ತದೆ. ಹಣದ ಸಮಸ್ಯೆ ಅಥವಾ ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅದಕ್ಕಾಗಿ ದುಃಖ ಪಡ್ತಿದ್ದೀರಾ, ಏನ್ ಮಾಡ್ಲಿ ಅಂತ ಕರ್ತನ ಈ ನೂತನ ತಿಂಗಳು ನಿಮ್ಗೆ ಒಳ್ಳೆ ಕೆಲಸಗಳನ್ನ ಕೊಡ್ತಾನೆ. ಕರ್ತ ನಿಮ್ಮ ಕೈಗಳನ್ನ ಕೈ ಇಡುವಂತ ಕೆಲಸಗಳನ್ನ ಆಶೀರ್ವದಿಸ್ತಾನೆ. ಕರ್ತನಿನ ಮಾರ್ಗಗಳನ್ನ ಸರಾಗ ಮಾಡ್ತಾನೆ. ನಿನ್ನ ದುಃಖ ಹೋಗಿ ಆನಂದವು ಬರ್ತದಂತೆ. ಅಲ್ಲೆಲ್ಲೂಯ್ಯ. ಅನ್ನಳು ದುಃಖದಿಂದ ದೇವಾಲಯಕ್ಕೆ ಬಂದು ಪ್ರಾರ್ಥಿಸುವಾಗ ಏಲಿ ಆಕೆಯನ್ನು ನೋಡಿ ಹೇಳ್ತಾನೆ, ಮಗಳೇ, ಸಮಾಧಾನದಿಂದ ಹೋಗು, ಇಸ್ರಾಯೇಲ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಎಂಬುದಾಗಿ. ಆಗ ಆಕೆ ಮೋರೆಯಲ್ಲಿ ದುಃಖವೇ ಇರಲಿಲ್ಲವಂತೆ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, ಸ್ವಾಮಿ ಹೇಳ್ತಾನೆ, ಈಗ ನಿಮಗೆ ದುಃಖ ಇರಬಹುದು, ನೀವು ದುಃಖ ಪಡ್ತಾ ಇರ್ಬೋದು, ನಾನ್ ತಿರುಗಿ ನಿಮ್ಮನ್ನು ನೋಡುವಾಗ ನಿಮ್ಮ ದುಃಖವು ಹೋಗಿ ಆನಂದವೂ ಬರುತ್ತದೆ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಕರ್ತ ನಿಮ್ಮನ್ನು ನೋಡುವ ತಿಂಗಳಾಗಿದ್ದಾನೆ. ಕರ್ತ ನಿಮ್ಮ ಕಣ್ಣೀರನ್ನ ಸಂಪೂರ್ಣ ಒರೆಸುವವನಾಗಿದ್ದಾನೆ. ನಿಮ್ಮ ಭಿನ್ನಹವನ್ನ ಕೇಳುವವನಾಗಿದ್ದಾನೆ. ಈ ತಿಂಗಳು ದುಃಖಿಸುವಂತ ದಿನಗಳು ನೀನ್ ದುಃಖಿಸುವಂತ ದಿನಗಳು ಕೊನೆಗಾಣುವಂತ ತಿಂಗಳಾಗಿದೆ. ಯಾವ ವಿಷಯಕ್ಕಾಗಿ ನೀವು ದುಃಖ ಪಡ್ತಿದ್ಯೋ ಆ ದುಃಖದಲ್ಲಿ ಒಂದು ದೊಡ್ಡ ಸಂತೋಷ, ಸಮಾಧಾನ ಕರ್ತ ನಿನಗೆ ನಿಮಗೆ ಕೊಡ್ಲಿಕ್ಕೆ ಹೋಗ್ತಿದ್ದಾನೆ. ಯೇಸುವಿನ ನಾಮದಲ್ಲಿ ಅದನ್ನ ಅನುಭವಿಸ್ಲಿಕ್ಕಿದ್ದೀರಿ. ಸ್ತೋತ್ರ, ಹಲ್ಲೆಲೂಯಾ. ಹೊಂದಿಕೊಳ್ಳಿ. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿ ನಂಬಿಕೆಯಿಂದ. ಇವತ್ತು ನಿಮ್ಮ ದುಃಖವು ಕೊನೆಗಾಣ್ತಾ ಇದೆ. ಯೇಸುವಿನ ನಾಮದಲ್ಲಿ ನಿಮ್ಮ ದುಃಖ ಹೋಗಿ ಆನಂದವು ಬರ್ತೈತೆ. ನಿನ್ನ ಮನಸ್ಸಲ್ಲಿ, ನಿನ್ನ ಕುಟುಂಬದಲ್ಲಿ, ನಿಮ್ಮ ಸೇವೆಗಳಲ್ಲಿ ಕರ್ತನ ನಿಮ್ಮನ್ನು ದುಃಖವನ್ನ ತೆಗೆದು ಆನಂದವನ್ನು ಉಂಟು ಮಾಡ್ತಿದ್ದಾನೆ. ಸೇವೆ ವಿಷಯದಲ್ಲಿ ಅನೇಕ ಹೋರಾಟಗಳು, ಅನೇಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಅನೇಕ ವಿಧವಾದ ಹೋರಾಟಗಳು ಎದುರಾಗಿದೆ ಎಂಬುದಾಗಿ ದುಃಖದಲ್ಲಿದ್ದೀರಾ. ಕರ್ತ ನಿಮ್ಮ ನೋಡಿ ಹೇಳ್ತಿದ್ದಾನೆ ಏನಂತಂದ್ರೆ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತಿದೆ ಎಂಬುದಾಗಿ. ಹಲ್ಲೆಲೂಯಾ. ಸೇವೆ ವಿಷಯದಲ್ಲಿರುವಂತ ಎಲ್ಲ ದುಃಖಗಳನ್ನು ಆತನು ತೆಗೆದಾಕ್ತಿದ್ದಾನೆ. ಆತನ ಸೇವೆ ಅದು, ನೀವು ದುಃಖ ಪಡಬೇಕಾದ ಅವಶ್ಯವಿಲ್ಲ. ಆದ್ರಿಂದ ಕರ್ತನ ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಆತನ ಕೈಯಲ್ಲಿ ಒಪ್ಪಿಸಿಕೊಡಿ. ಆತ ನಿಮ್ಮ ನೋಡಿ ಹೇಳ್ತಿದ್ದಾನೆ ಏನಂದ್ರೆ, ನೀನ್ ದುಃಖಿಸುವಂತ ದಿನಗಳು ಕೊನೆಗಾಣ್ತಿದೆ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಕರ್ತನು ನಿಮ್ಮ ಜೊತೆ ಇದ್ದು ಹೇಳ್ತಿದ್ದಾನೆ, ನಿನ್ನ ದುಃಖವನ್ನ ನಾನು ತೆಗೆದಾಕಿ ನಾನು ನಿನ್ನ ಹೃದಯದಲ್ಲಿ ದೊಡ್ಡ ಆನಂದವನ್ನ ಕಳಿಸ್ತೀನಿ ಎಂಬುದಾಗಿ. ಈ ತಿಂಗಳು ನೀವು ದೊಡ್ಡ ಆನಂದವನ್ನ, ದೊಡ್ಡ ಸಮಾಧಾನವನ್ನ ಕಾಣ್ಲಿಕ್ಕಿದ್ದೀರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ ಬನ್ನಿ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ನಿಮ್ಮ ದುಃಖವು ಹೋಗಿ ಆನಂದವು ಬರ್ತದೆ ಎಂಬುದಾಗಿ ಹೇಳಿದೆಯಲ್ಲ, ನೀನು ದುಃಖಿಸುವಂತ ದಿನಗಳು ಕೊನೆಗಾಣ್ತದೆ ಅಂತ ಹೇಳಿದೆಯಲ್ಲ. ಕರ್ತನೇ, ಈ ವಿಡಿಯೋವನ್ನು ನೋಡ್ತಾ ಈ ವಾಕ್ಯವನ್ನ ಕೇಳ್ತಿರೋ ಪ್ರತಿಯೊಂದು ದೇವ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಕರ್ತನ, ಇದು ನೋಡ್ತಿರುವ ಎಲ್ಲಾ ಜನಾಂಗಗಳಿಗಾಗಿ ನಾನು ಪ್ರಾರ್ಥಿಸ್ತಿದ್ದೀನಿ. ಅವರ ಮೋರೆಯಲ್ಲಿ, ಅವರ ಮನಸ್ಸಲ್ಲಿ, ಅವರ ಕುಟುಂಬದಲ್ಲಿ, ಅವರ ಕೆಲಸಗಳಲ್ಲಿ, ಸೇವೆಗಳಲ್ಲಿ ಯಾವ ವಿಧವಾಗಿ ಅವರು ದುಃಖ ಪಡ್ತಿದ್ದಾರೋ ಯೇಸುವಿನ ನಾಮದಲ್ಲಿ ಕರ್ತನೆ, ಈ ತಿಂಗಳು ಕರ್ತನೆ ಅಪ್ಪ, ಅವರ ದುಃಖವೆಲ್ಲ ನೀಗಿ ಹೋಗಲಿ ಸ್ವಾಮಿ. ನಿನ್ನ ವಾಗ್ದಾನವನ್ನ ಕರ್ತನೆ ಹೇಳಿ ನಾವು ನಂಬಿ ಪ್ರಾರ್ಥಿಸ್ತಾ ಇದ್ದೀವಿ. ನಾವು ನಂಬಿ ಪ್ರಾರ್ಥನೆ ಮಾಡ್ತಿದ್ದೀವಿ ಕರ್ತನೆ. ಯೇಸು ನಾಮದಲ್ಲಿ ನಿನ್ನ ದುಃಖ ಹೋಗಿ ಆನಂದವು ಬರ್ತದೆ ಅಂತ ಹೇಳಿದಂತೆ ಈ ವಾಗ್ದಾನ ಅವ್ರ ಜೀವಿತದಲ್ಲಿ ಕಾರ್ಯ ನಡೆಯಲಿ, ಅವರು ಅನುಭವಿಸಲಿ ಕರ್ತನೆ. ದೊಡ್ಡ ಸಾಕ್ಷಿಯಾಗಿ ನಿಲ್ಲುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.